ನಮಸ್ಕಾರ. ಹರಿ ಓಂ. ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸುಧೀಂದ್ರ ಭಟ್, ಜ್ಯೋತಿಷ್ಯರು. ಇಂದಿನ ಒಂದು ಮುಖ್ಯವಾದಂತಹ ವಿಚಾರವನ್ನು ತೆಗೆದುಕೊಂಡು ಸಂಚಿಕೆಯನ್ನು ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ನಾನು ಹೇಳ್ತಕ್ಕಂತಹ ಒಂದು ವಿಷಯ ತುಂಬ ಲೆಂದಿಯಾಗಿರೋದ್ರಿಂದಾಗಿ ತುಂಬ ವಿಶಾಲವಾದಂತಹ ಒಂದು ವಿವರಣೆ ಈ ಒಂದು ವಿಚಾರದಲ್ಲಿ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಇದ್ದಿದ್ದಕ್ಕಾಗಿ ನಾನು ಇದನ್ನು ಒಂದು 3 ಸಂಚಿಕೆಯನ್ನು ಮಾಡಿ ನಾನು ನಿಮಗೆ ಇದರ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ ಹಾಗೆ, ನಾನು ನಿಮ್ಮ ಹತ್ರ ವಿವರಣೆಗಳನ್ನು ಕೊಟ್ಟಿರೋ ಹಾಗೆ, ಒಬ್ಬ ವ್ಯಕ್ತಿ ಸರ್ವೇ ಸಾಮಾನ್ಯವಾಗಿ ಅನುಭವಿಸ್ತಕ್ಕಂತಹ ಸಮಸ್ಯೆಗಳು, ಅನುಭವಿಸ್ತಕ್ಕಂತಹ ಒಂದು ವಿಚಾರಗಳು, ಅನುಭವಿಸ್ತಕ್ಕಂತಹ ಕ್ಲಿಷ್ಟಕರ ಸಮಸ್ಯೆಗಳಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದರೆ, ಗರ್ಭದಿಂದ ಗೋರಿಯವರೆಗೆ, ಅಂದರೆ ತಾಯಿಯ ಒಂದು ಗರ್ಭದಲ್ಲಿ ಇದ್ದಾಗಲೇ ಆ ವ್ಯಕ್ತಿ ತನ್ನ ಸಾವಿನ ಅಂಚಿನಲ್ಲಿ, ಅಂದರೆ ಗೋರಿಗೆ ಹೋದಾಗಲೂ ಸಹಿತ ಅವರ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಹಿಡಿದು ಎಲ್ಲ ರೀತಿಯಿಂದಾಗಿಯೂ ಆ ವ್ಯಕ್ತಿಗೆ ಜ್ಯೋತಿಷ್ಯ ಅನ್ನತಕ್ಕಂತಹದ್ದು ಗರ್ಭದಿಂದ ಗೋರಿಯವರೆಗೆ ಒಂದು ಸಹಾಯಕ ಆಗಿರುವಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಂತಹ ಒಂದು ವಿಚಾರ, ಒಂದು ಪುರುಷ ಮತ್ತು ಸ್ತ್ರೀ, ಅಂದರೆ ಇಡಿಯಾಗಿ ಒಂದು ಜೀವದಲ್ಲಿ, ಒಂದು ಜೀವ ಅಂತಕ್ಕಂತಹ ಒಂದು ಜೀವಾಂಶದಲ್ಲಿ ಕಂಡು ಬರತಕ್ಕಂತಹ ಮನೋದೈಹಿಕವಾದಂತಹ, ಸರ್ವೇ ಸಾಮಾನ್ಯವಾದಂತಹ ಮತ್ತು ದೈಹಿಕ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಒಂದು ಬಯಕೆ, ಅದೇ ಕಾಮದ ಬಯಕೆ, ಅಂದರೆ ರತಿ ಕ್ರೀಡೆ ಅನ್ನತಕ್ಕಂತಹದ್ದು. ಈ ಪ್ರೀತಿ, ಪ್ರೇಮ, ಪುರುಷ ಅಥವಾ ಸ್ತ್ರೀ ಇವರಿಬ್ಬರಲ್ಲಿಯೂ ನಡೆದ ನಂತರದಲ್ಲಿ ಕಂಡುಬರುವಂತಹದ್ದೇ ರತಿ ಕ್ರೀಡೆ, ಕಾಮ ಅನ್ನತಕ್ಕಂಥದ್ದು. ಕಾಮದಿಂದ ಒಂದು 2 ದೇಹಗಳು ಕೂಡಿದಾಗ ಆಗುವಂತಹದ್ದೇ ಜೀವೋತ್ಪತ್ತಿ ಅನ್ನತಕ್ಕಂತಹದ್ದು, ಸಂತಾನ ಉತ್ಪತ್ತಿ ಅನ್ನತಕ್ಕಂತಹದ್ದು ಆಗ್ತದೆ ಅನ್ನತಕ್ಕಂತಹ ವಿಚಾರ ಸರ್ವೇ ಸಾಮಾನ್ಯವಾಗಿರುವಂತಹದ್ದು. ಈಗ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಜ್ಯೋತಿಷ್ಯ ಹಲವು ರೀತಿಯಲ್ಲಿಯೂ ಸಹಿತ ಮನುಷ್ಯನಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತದೆ. ಹಾಗೆ ಈ ಒಂದು ಕಾಮದ ಒಂದು ವಿಚಾರದಲ್ಲಿ, ಲೈಂಗಿಕ ಬಯಕೆಯ ತೃಪ್ತಿ ಆಗುವಂತಹ ಒಂದು ವಿಚಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ, ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಮೇಲೆ ಗ್ರಹಗಳ ರೀತಿಯಲ್ಲಿ, ರಾಶಿಯ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತದೆ ಅನ್ನತಕ್ಕಂತಹದ್ದು. ಕೆಲವರಲ್ಲಿ ಕಾಮಾಸಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ, ಕೆಲವರಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಕಂಡುಬರ್ತದೆ, ಹಾಗೂ ಕೆಲವರಲ್ಲಿ ಬಯಕೆ ಅದುಮಿಡಲ್ಪಡ್ತಕ್ಕಂತಹ ರೀತಿಯಲ್ಲಿ, ಅಂದರೆ ಕೆಲವೊಬ್ಬರು ಅತಿಯಾದ ಕಾಮಿಷ್ಠರಾಗಿರ್ತಾರೆ, ಅತಿಯಾದ ಕಾಮಿಷ್ಠತೆಯಲ್ಲಿ ಕೆಲವೊಂದು ಪ್ರಮಾದಗಳನ್ನು ಮಾಡಿಬಿಡ್ತಾರೆ. ಅದು ಒಂದು ವಿಚಾರ. ಹಾಗಾಗಿ ಮೊದಲನೇದಾಗಿ ನಾವು ಈ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂದರೆ, ಯಾವ ರೀತಿಯಾಗಿ ನಾವು ಇದನ್ನು ನಿರ್ಧರಿಸಬೇಕು ಅಂದರೆ, ಅದೊಂದು ಕೆಲವೊಂದು ಭಾಗಗಳನ್ನಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಲೈಂಗಿಕ ಬಯಕೆ ಯಾವ ರಾಶಿಯವರಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರ್ತದೆ, ಯಾವ ರಾಶಿಯವರಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಇರ್ತದೆ, ಯಾವ ರಾಶಿಯವರಲ್ಲಿ ಸಮಚಿತ್ತವಾಗಿರ್ತದೆ ಅನ್ನತಕ್ಕಂತಹ ಒಂದು ವಿಚಾರವನ್ನು ಇವತ್ತು ಈ ಸಂಚಿಕೆಯಲ್ಲಿ ಸ್ಪಷ್ಟತೆಯನ್ನು ಪಡ್ಕೊಳ್ಳೋಣ. ಲೈಂಗಿಕ ಬಯಕೆ ನಿರ್ಧರಿಸುವಂತಹ ರಾಶಿಗಳು ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿಯವರಲ್ಲಿ ಈ ಒಂದು ಲೈಂಗಿಕ ಬಯಕೆ ಅನ್ನತಕ್ಕಂತಹದ್ದು ಅತಿಯಾದ ಒಂದು ವಿಚಾರದಲ್ಲಿ ಇರ್ತದೆ. ಹಾಗಂತ ಹೇಳಿ ಇವರು ಬಹಳಷ್ಟು ಮಿತಿಮೀರಿನೇ ಕಾಮಿಷ್ಠರಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಈ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗೆ ಈ ಲೈಂಗಿಕ ಬಯಕೆ, ಲೈಂಗಿಕವಾಗಿ ಸೇರುವಂತಹ ಒಂದು ಆಸೆ, ಆಕಾಂಕ್ಷೆ ಸ್ವಲ್ಪ ಅತಿಯಾದ ರೀತಿಯಲ್ಲಿ ಇರ್ತದೆ. ಮತ್ತು ವೃಷಭ, ಕನ್ಯಾ, ಮಕರ ರಾಶಿಯವರಲ್ಲಿ ಈ ಲೈಂಗಿಕ ಬಯಕೆ ಅನ್ನತಕ್ಕಂತಹದ್ದು ಸ್ವಲ್ಪ ಸಮಚಿತ್ತರಾಗಿರ್ತಕ್ಕಂಥವರಾಗಿರ್ತಾರೆ. ಅಷ್ಟೊಂದು ರೀತಿಯಲ್ಲಿ ಇವರು ಕಾಮದಲ್ಲಿ ಆತುರತೆಯನ್ನು ಪಡುವಂತಹವರಲ್ಲ. ಈಗೇನೋ ಹೇಳ್ತಾರಲ್ಲ, ಕಾಮಾತುರಾಣಂ ನ ಲಜ್ಜ ನ ಭಯ ಅನ್ನತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಕ್ಕಂತಹ ರಾಶಿಯವರು ಇವರು ಆಗಿರುವುದಿಲ್ಲ. ಇವರ ವರ್ತನೆ ಸಹಜ ರೀತಿಯಲ್ಲಿಯೇ ಇರ್ತದೆ. ಮತ್ತು ಮುಂದುವರೆದು ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರಲ್ಲಿ ರಹಸ್ಯ ಲೈಂಗಿಕತೆಗೆ ಇವರು ಇಷ್ಟಪಡ್ತಾರೆ. ಅಂದರೆ ಈ ರಾಶಿಯವರ ಒಂದು ವಿಚಾರ ಹೇಗಿರ್ತದೆ ಅಂತ ಹೇಳಿದರೆ,
ಗುಪ್ತ ಒಂದು ವಿಚಾರದಲ್ಲಿ, ಅಂದರೆ ಲೈಂಗಿಕ ಆಸಕ್ತಿ ಏನೋ ಇರ್ತದೆ, ಆದರೆ ಹೆಚ್ಚಿನ ರೀತಿಯಲ್ಲಿ ಆ ಭಾವನೆಗಳನ್ನು ಪ್ರದರ್ಶಿಸಲಿಕ್ಕೆ ಇವರು ಇಷ್ಟಪಡೋದಿಲ್ಲ. ಅಂದರೆ ಎಲ್ಲಿ ಬೇಕಲ್ಲಿ ಯಾವ ವಿಷಯದಲ್ಲಿ ಬೇಕೋ ಆ ವಿಷಯದಲ್ಲಿ ಇವರು ಕಾಮಾಸಕ್ತಿಯನ್ನು ತೋರಿಸುವುದಿಲ್ಲ. ಅಂದರೆ ಇವರಲ್ಲಿ ಹೇಗಿರ್ತದೆ ಅಂತಂದರೆ ಗುಪ್ತವಾದ ರೀತಿಯಲ್ಲಿ ಇವರು ಕಾಮದ ಬಯಕೆಯನ್ನು ಈಡೇರಿಸಿಕೊಳ್ತಾರೆ. ಒಂದು ರೀತಿಯಾಗಿ ಹೇಳಬೇಕಾದ್ರೆ ಅಂತ ಹೇಳಿದರೆ ಇವರಿಗೆ ಗುಪ್ತ ಸಂಬಂಧಗಳು ಮತ್ತು ಅನ್ಯ ಸ್ತ್ರೀಯೊಂದಿಗೆ ಆಗಲಿ ಅನ್ಯ ಪುರುಷರೊಂದಿಗೆ ಆಗಲಿ ಇವರ ಒಂದು ಸಂಬಂಧ, ಲೈಂಗಿಕ ರೀತಿಯಲ್ಲಿಯ ಸಂಬಂಧಗಳನ್ನು ಇವರು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಈ ರಾಶಿಯವರು ಒಂದಿಷ್ಟು ಪ್ರಯತ್ನಗಳನ್ನು ಪಡ್ತಾರೆ. ಹಾಗೂ ಇನ್ನು ಮುಂದುವರೆದು ಹೇಳೋದಾದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಹೆಚ್ಚಿನ ರೀತಿಯಲ್ಲಿ ಕಾಮದ ಒಂದು ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಆದರೆ ಇವರಿಗೆ ಭಾವೋದ್ರೇಕ ಭಾವನೆಗಳನ್ನು ಸಹಿತ ತೋರಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕರ್ಕ, ವೃಶ್ಚಿಕ, ಮೀನ ರಾಶಿಯವರಲ್ಲಿ ನಾವು ಕಾಮದ ಬಯಕೆ, ಕಾಮದ ಒಂದು ಆಸಕ್ತಿ ಹೆಚ್ಚಾಗಿ ಕಂಡುಬರುವುದಿಲ್ಲ ಅಂತ ಹೇಳ್ತಕ್ಕಂತಹ ವಿಷಯದೊಂದಿಗೆ ಈ ಒಂದು ವಿಚಾರ ಇನ್ನೂ ಮುಂದುವರಿಸ್ತೀನಿ. ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಸವಿವರವಾದಂತಹ ಇನ್ನೂ 2 ಸಂಚಿಕೆಗಳಲ್ಲಿ ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂಗೆ ಯಾವುದಾದ್ರೂ ಒಂದು ನಿಮಗೆ ಸಂದೇಹಗಳಿದ್ದಲ್ಲಿ ಕಮೆಂಟ್ಸ್ಗಳ ಮೂಲಕ, ಫೋನ್ ಮಾಡುವುದರ ಮುಖಾಂತರವಾಗಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಮತ್ತೆ ಇನ್ನೂ ಪಡಿತಕ್ಕಂತಹ ವಿಡಿಯೋಗಳನ್ನು ನೀವು ಪಡಿಬೇಕು ಅನ್ನತಕ್ಕಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಬಹುಮುಖ್ಯವಾದಂತಹ ಈ ಕಾಮಾಸಕ್ತಿ, ಕಾಮದ ವಿಚಾರದಲ್ಲಿ ಲೈಂಗಿಕ ಬಯಕೆ ಯಾವ ಒಂದು ರಾಶಿಯವರಲ್ಲಿ ಹೆಚ್ಚಾಗಿ ಇರ್ತದೆ, ಇದರ ಪರಿಹಾರೋಪಾಯಗಳೇನು, ಈ ಕಾಮದ ಆಸಕ್ತಿಯಿಂದ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಅನುಭವಿಸುವುದರಿಂದ ಹಿಡಿದು ತನ್ನ ವೈಯಕ್ತಿಕ ದೃಷ್ಟಿಕೋನದಿಂದ ಏನೇ ಇದ್ರೂ ಸಹಿತವಾಗಿಯೂ ಇದರ ಬಗ್ಗೆ ಸುಮಾರು ರೀತಿಯಲ್ಲಿ ಒಂದು 2-3 ಸಂಚಿಕೆಗಳಾದರೂ ಪರವಾಗಿಲ್ಲ, ಒಂದು 4-5 ಸಂಚಿಕೆಗಳಾದರೂ ಪರವಾಗಿಲ್ಲ, ಇದರ ಬಗ್ಗೆ ಸವಿವರವಾದಂತಹ ಒಂದು ವಿವರಣೆಯನ್ನು ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಕೊಡ್ತದೆ ಅನ್ನತಕ್ಕಂತಹ ವಿಚಾರ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಮ್ಮೊಂದಿಗಿರಿ. ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದರ ಮುಖಾಂತರ, ಯಾವುದೇ ಸಮಸ್ಯೆಗಳನ್ನು ವಿಷಯಕ್ಕೆ ಸಂಬಂಧಿಸಿದ್ದ ಹಾಗೆ ಇರಬಹುದು, ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಿರುವಂತಹ ರೀತಿಯಲ್ಲಿ ಇರಬಹುದು, ನಿಮ್ಮೊಂದಿಗೆ ನಾವಿರ್ತೇವೆ. ಯಾವುದೇ ಒಂದು ಸಮಸ್ಯೆಗಳಿಗೆ ಸೂಕ್ತವಾದಂತಹ ಶಾಸ್ತ್ರೋಕ್ತ ಮತ್ತು ತಂತ್ರವಿದ್ಯೆಯ ಪರಿಹಾರಗಳನ್ನು ಪಡ್ಕೊಳ್ಳೋದಕ್ಕೆ ಈ ಮೂಲಕ ದೂರವಾಣಿಯ ಸಂಖ್ಯೆಗಳನ್ನು ಈ ಮೂಲಕ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದನ್ನು ಸಂಪರ್ಕಿಸಿ ನೇರವಾಗಿ ನಮ್ಮೊಂದಿಗೆ ಮಾತನಾಡಿ ಅಂತ ಹೇಳ್ತಾ, ಈ ಒಂದು ಸುದೀರ್ಘವಾದಂತಹ ಒಂದು ಪಯಣ, ಅಂದರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಚಾರ, ಇದರೊಂದಿಗೆ ನಮ್ಮೊಟ್ಟಿಗೆ ನೀವು ಇರ್ತೀರಾ ಅಂತ ತಿಳಿದು ಈ ಒಂದು ವಿಚಾರವನ್ನು ನಿಮ್ಮೊಂದು ತಿಳಿಸ್ತಾ ಈ ಒಂದು ವಿಷಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ವಿಷಯ ಮುಗಿಸ್ತಾ ಇಲ್ಲ, ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಇದೇ ವಿಷಯ ಮುಂದುವರಿತದೆ ಅಂತ ಹೇಳ್ತಾ ಈ 4 ಮಾತುಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೀನಿ. ಇದರ ಬಗ್ಗೆ ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ಇಷ್ಟು ಸಾಕು ಅಂತ ಹೇಳಿ ಇನ್ನೂ ಮುಂದುವರಿಸ್ತೀನಿ. ಇನ್ನೂ ಕಾಯ್ತಾ ಇರಿ, ಇನ್ನೂ ಸಂಚಿಕೆಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಮಾತನ್ನು, ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.